ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಶಾಲಿನಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಹಿರೇಕೆರೂರು ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ ನೋಡಬಹುದು. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 38 ವರ್ಷ ಕಳೆದಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಕಾರಣ ನೋಡೋದಾದರೆ ಗಂಡ ಹೊರದೇಶಕ್ಕೆ ಹೋಗಿದ್ದಾರೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಆದಾಯ ನೋಡೋದಾದರೆ 2 ಕೋಟಿ ವರ್ಷಕ್ಕೆ ಬರುತ್ತದೆ ನೋಡಿ ನಮ್ಮ ಒಂದು ಆದಾಯ ಅಂತ ಹೇಳಿಕೊಂಡಿದ್ದಾರೆ. ಏಕೆಂದರೆ ಗಂಡ ಹೊರದೇಶಕ್ಕೆ ಹೋಗಿ ದುಡಿದು ಕಳಿಸುತ್ತಾರೆ, ಅಷ್ಟು ಆದಾಯ ನನಗೆ ಒಬ್ಬಳಿಗೆ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಬೈಕೆ ನೋಡೋದಾದರೆ ಮನೆಗೆ ಕರೆಸಿ ಮಾಡಿಸಿಕೊಳ್ಳೋದು ನನ್ನ ಒಂದು ಮನದಲ್ಲಿ ಬೈಕೆ ಇದೆ, ಆದರೆ ಈಗಿನವರೆಗೂ ಯಾರೂ ಸಿಕ್ಕಿಲ್ಲ ಅಂತವರು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇನ್ನು ಇದರ ಜೊತೆಗೆ ಆಸೆ ಹೆಚ್ಚಾಗಲು ಕಾರಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ನೋಡೋಣ ಒಂದೊಂದಾಗಿ. ಗಂಡ ಆದವನು ನನ್ನ ಬಿಟ್ಟು 2 ವರ್ಷದಿಂದ ಸ್ವಲ್ಪ ದೂರ ಉಳಿದಿದ್ದಾನೆ, ಅಂದರೆ ಹೊರದೇಶಕ್ಕೆ ಹೋದ ನೋಡಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ನನಗೆ 2 ವರ್ಷದಿಂದ ಗೂಟದ ಸುಖವೂ ಇಲ್ಲ, ಅದಕ್ಕೆ ಬೈಕೆ ಹೆಚ್ಚಾಗಿ ಚಪಾತಿಯಲ್ಲಿ ನೀರು ಬರುತ್ತಿದೆ, ಅದನ್ನು ಯಾರೂ ನೋಡಲು ಬರುತ್ತಿಲ್ಲ, ಅದು ನನ್ನ ಒಬ್ಬಳಿಗೆ ಗೊತ್ತು, ಆ ಒಂದು ಸಮಸ್ಯೆ ಆಗುತ್ತಿರುವುದು ಅಂತ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಸಮಾಧಾನ ಆಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಉಜ್ಜಿಕೊಂಡು ಚೆನ್ನಾಗಿ ಕೆಂಪಿಗೆ ಮಾಡುತ್ತಿದ್ದೆ, ಆವಾಗ ಸ್ವಲ್ಪ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತಿತ್ತು ಅಂತ ಹೇಳಿಕೊಂಡಿದ್ದಾರೆ. ದಿನಕ್ಕೆ 2 ಇಲ್ಲ 3 ಸಲ ತೂತ ಕೊಡ್ತೀನಿ, ನಿಮಗೆ ಮಾಡುವ ಧೈರ್ಯ ಇದ್ದರೆ ಮನೆಗೆ ಬನ್ನಿ. ನೀವು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ, ಗಂಡ ಕೂಡ ಹೊರದೇಶಕ್ಕೆ ಹೋಗಿದ್ದಾನೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರ ಮನದಲ್ಲಿ ಆಸೆ ಹೆಚ್ಚಾಗಲು ಕಾರಣಗಳು ಇವು ನೋಡಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ನೀವು ಬರುವ ಸಮಯವಿದು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಇರುವುದು ಈಗ ಗಂಡ ಕಟ್ಟಿಸಿರುವ ಮನೆಯಲ್ಲಿ ಒಬ್ಬಳೇ ಇದ್ದೇನೆ, ಜೊತೆಗೆ ಯಾರೂ ಇಲ್ಲ, ಮಕ್ಕಳು ಕೂಡ ಆಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ನನ್ನ ಗಂಡ ಒಬ್ಬ ಅನಾಥ, ಅದಕ್ಕೆ ಸಂಬಂಧಿಕರು ಅನ್ನೋರು ಯಾರೂ ಇಲ್ಲ ಅಕ್ಕಪಕ್ಕದಲ್ಲಿ ನೋಡಿ. ನಾನು ಒಬ್ಬಳೇ ಮತ್ತು ಒಂಟಿ ಮನೆ ಇದೆ ನಮ್ಮದು, ಸಿಟಿಯಿಂದ ಹೊರಗಡೆ ಸ್ವಲ್ಪ ಅಂತ ಹೇಳಿಕೊಂಡಿದ್ದಾರೆ. ನೀವು ಮಧ್ಯರಾತ್ರಿ ಇಲ್ಲ ಹಗಲಿನಲ್ಲಿ ಮನೆಗೆ ಬನ್ನಿ, ನಿಮ್ಮನ್ನು ಯಾಕೆ ಬಂದಿರಿ ಮನೆಗೆ ಅಂತ ನನ್ನ ಬಿಟ್ಟು ಯಾರೂ ಕೇಳೋರಿಲ್ಲ, ಮತ್ತು ಅಕ್ಕಪಕ್ಕದಲ್ಲಿ ನೋಡುವ ಮನೆಗಳಲ್ಲೂ ಯಾರೂ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಮನೆಗೆ ಬಂದರೆ ಮೊದಲಿಗೆ ಊಟ ಮಾಡಿ ನಂತರ ಆಟವನ್ನು ಆಡೋಣ, ಮುಗಿದ ಮೇಲೆ ದುಡ್ಡು ಕೊಡ್ತೀನಿ, ಅದನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆಗೆ ಹೋಗೋದಾದರೆ ಹೋಗಿ, ಇಲ್ಲ ನನ್ನ ಜೊತೆ ಒಂದಿಷ್ಟು ದಿನವನ್ನು ಇದ್ದು ಕಾಲವನ್ನು ಕಳೆಯುತ್ತೇನೆ ಅಂದರೂ ಕೂಡ ನಾನು ಅದಕ್ಕೆ ಒಪ್ಪಿಗೆ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನೀವು ಬರುವ ಸಮಯವಿದು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇವರ ಬಳಿ ಇರುವ ಟೊಯೋಟಾ ಫಾರ್ಚುನರ್ ರಿವ್ಯೂ ಇನ್ ಕನ್ನಡ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ, ಅದರ ಫೀಚರ್ಸ್ ಏನಿದೆ. ಇದರ ಒಂದು ಇಂಜಿನ್ ನೋಡೋದಾದರೆ 2694 cc ಇಂದ 2755 cc ವರೆಗೆ ಈ ಗಾಡಿದು ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಪವರ್ ನೋಡೋದಾದರೆ 163.6 ನಿಂದ 201.15 ಪರ್ ಹರ್ಬ್ಸ್ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಒಂದು ಟ್ರಾಕ್ ನೋಡೋದಾದರೆ 500 Nm ಇಂದ 245 Nm ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 7 ಇದೆ ಇದರದು ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಡ್ರೈವ್ ಟೈಪ್ ನೋಡೋದಾದರೆ 2WD ಇಂದ 4WD ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಮೈಲೇಜ್ ನೋಡೋದಾದರೆ 10 km/L ಅಂತ ಹೇಳಿಕೊಂಡಿದ್ದಾರೆ. ಈ ಗಾಡಿ ತುಂಬಾ ಚೆನ್ನಾಗಿದೆ, ಲುಕ್ಕಿಂಗ್ ಆಗಿರ್ಬೋದು, ಇನ್ನು ಒಳಗೂ ಕೂಡ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು, ಸ್ಟೇರಿಂಗ್ ಆಗಿರ್ಬೋದು, ಅದರ ಫ್ಯೂಚರ್ಸ್ ಮಾತ್ರ ಸಖತ್ತಾಗಿದೆ. ನೀವು ಈ ಗಾಡಿಯಲ್ಲಿ ಕುಂದ್ರಲು ಇವರ ಜೊತೆಗೆ ಸಂಬಂಧ ಬೆಳೆಸಲೇಬೇಕು. ನಿಮಗೆ ಹೊರಗೆ ಕರೆದುಕೊಂಡು ಹೋಗುವುದಕ್ಕೆ ಈ ಗಾಡಿಯನ್ನೇ ಯೂಸ್ ಮಾಡಿಕೊಳ್ಳುತ್ತಾರೆ ನೋಡಿ ಇವರು ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.